ಈ ಒಂದು ಬಾಕ್ಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ 1,00,000 ಇದ್ದಂಗೆ. ಇದನ್ನ ಮ್ಯಾಜಿಕ್ ಬಾಕ್ಸ್ ಅಂತ ಕರಿಬಹುದು. 1,00,000 ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ. 50, 100, 200 ಹಾಗೇನೆ 500 ಈ ತರ ಸಣ್ಣ ಅಮೌಂಟ್ ಇಂದ ಸೇವ್ ಮಾಡಬಹುದು. ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ ಜಸ್ಟ್ ನಿಮ್ಮ ಹತ್ರ 50, 100, 200 ಅಥವಾ 500 ರೂಪಾಯಿ ಎಷ್ಟು ರೂಪಾಯಿ ಇದೆ ಅಷ್ಟು ರೂಪಾಯಿಯನ್ನ ಈ ರೀತಿ ಮಡಚಿ ಈ ಬಾಕ್ಸ್ ಒಳಗೆ ಹಾಕಿ ಎಷ್ಟು ರೂಪಾಯಿ ಹಾಕ್ತೀರಾ ಅದನ್ನ ಇಲ್ಲಿ ಮಾರ್ಕ್ ಮಾಡಿ. ಎಲ್ಲಾ ಮಾರ್ಕ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹತ್ರ 1,00,000 ರೂಪಾಯಿ ಇರುತ್ತೆ. ಸೈಕಾಲಜಿಕಲಿ ಸೇವ್ ಮಾಡೋಕೆ ಬೆಸ್ಟ್ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹತ್ರ ಏನಾದ್ರು ರೇಷನ್ ಕಾರ್ಡ್ ಇದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಇರುವಂತದ್ದು. ಹಾಗೇನೆ ನೀವೇನಾದ್ರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿ ನೀವೇನಾದ್ರೂ ಹೊಸ ರೇಷನ್ ಕಾರ್ಡ್ಗೆ ವೆಯ್ಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು. ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನು ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಓಕೆ ಸ್ನೇಹಿತರೆ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಏನು ಹೊಸ ಬೆಳವಣಿಗೆ ಏನಾಗಿದೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಕೇಂದ್ರ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ. ಏನಂದ್ರೆ ನೋಡಿ, ಕೆಲವು ರಾಜ್ಯ ಸರ್ಕಾರಗಳು ಅನರ್ಹ ಪಡಿತರ ಚೀಟಿಗಳನ್ನ PDS ಪಟ್ಟಿಯಿಂದ ತೆಗೆದು ಹಾಕುವಂತ ಕೆಲಸ ಮಾಡ್ತಾ ಇದೆ, ಈಗಲೂ ಕೂಡ ಮಾಡ್ತಾ ಇದೆ. ಸೊ ಇದರಿಂದಾಗಿ ಖಾಲಿಯಾಗುವ ಸ್ಥಾನಗಳಲ್ಲಿ ಹೊಸದಾಗಿ ಅರ್ಹ ಕುಟುಂಬಗಳಿಗೆ ಸುಮಾರು 3 ಕೋಟಿ ಹೆಚ್ಚುವರಿ ಪಡಿತರ ಚೀಟಿಗಳನ್ನು ನೀಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅನರ್ಹರನ್ನ ತೆಗೆದು ಹಾಕಿ ಅದೇ ಒಂದು ಜಾಗದಲ್ಲಿ ಅರ್ಹರಿಗೆ ಹೊಸ ಪಡಿತರ ಚೀಟಿಗಳನ್ನ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಎಷ್ಟು ಅಂದ್ರೆ ಸುಮಾರು 3 ಕೋಟಿಗೂ ಹೆಚ್ಚುವರಿ ಪಡಿತರ ಚೀಟಿಗಳನ್ನ ನಾವು ಕೊಡೋದಕ್ಕೆ ಇಲ್ಲಿ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಎಷ್ಟು ಪಡಿತರ ಚೀಟಿಗಳು ರದ್ದಾಗಿವೆ ಅಂತ ನೋಡೋದಾದ್ರೆ, ಆಹಾರ ಸಚಿವಾಲಯವು ದೇಶಾದ್ಯಂತ 8.51 ಕೋಟಿ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿದೆ. ಸೊ ಈ ಒಂದು ಪಟ್ಟಿಯಲ್ಲಿ ಯಾರ್ಯಾರನ್ನ ಅಂದ್ರೆ ಎಂತವರನ್ನ ತೆಗೆದು ಹಾಕಿದೆ ಅಂತ ನೋಡೋದಾದ್ರೆ, ಮೃತ ವ್ಯಕ್ತಿಗಳು ಅಂದ್ರೆ ಸತ್ತಿರುವಂತಹ ವ್ಯಕ್ತಿಗಳು, ಆದಾಯ ತೆರಿಗೆಯನ್ನ ಪಾವತಿ ಮಾಡುವಂತವ್ರು, ಮತ್ತೆ 4 ವೀಲರ್ ವಾಹನವನ್ನ ಹೊಂದಿರುವಂತವ್ರು ಅಂದ್ರೆ 4 ಚಕ್ರದ ವಾಹನ ಹೊಂದಿರುವಂತವ್ರನ್ನ ಇಲ್ಲಿ ಅನರ್ಹರು ಅಂತ ಪತ್ತೆ ಮಾಡಿ ಅವರನ್ನ ಪಟ್ಟಿಯಿಂದ ತೆಗೆದು ಹಾಕಿದೆ. ಸೊ ಇಂತಹ ಅನರ್ಹರನ್ನ ಪಟ್ಟಿ ಮಾಡಿ ಸೊ ಆ ಒಂದು ಪಟ್ಟಿಯನ್ನ ರಾಜ್ಯ ಸರ್ಕಾರಗಳಿಗೆ ಕಳುಹಿಸಲಾಗಿದೆ ಅಂತ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರುವಂತದ್ದು. ಅದರ ಜೊತೆಗೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದ್ದು ಯಾರು ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಏನು ಅಂದ್ರೆ ಇಲ್ಲಿ ಅನರ್ಹ ಪಡಿತರ ಚೀಟಿಗಳನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿಲ್ಲ, ರಾಜ್ಯ ಸರ್ಕಾರಗಳೇ ತಮ್ಮ ಮಾನದಂಡಗಳ ಪ್ರಕಾರ ಇಂತಹ ಅನರ್ಹರನ್ನ ತೆಗೆದು ಹಾಕಿವೆ ಅಂತ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂತದ್ದು. ಅಂದ್ರೆ ರೇಷನ್ ಕಾರ್ಡ್ ರದ್ದು ಮಾಡುವಂತಹ ನಿರ್ಧಾರವನ್ನ ರಾಜ್ಯ ಸರ್ಕಾರಗಳೇ ತೆಗೆದುಕೊಂಡಿವೆ, ಇದನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ ಅನ್ನುವಂಥದ್ದನ್ನ ಇದು ಸ್ಪಷ್ಟವಾಗಿ ಹೇಳ್ತಿರುವಂತದ್ದು. ಹಾಗಾದ್ರೆ ಇದುವರೆಗೂ ಎಷ್ಟು ಕಾರ್ಡ್ ಗಳನ್ನ ತೆಗೆದು ಹಾಕಿದ್ದಾರೆ ಅಂತ ನೋಡೋದಾದ್ರೆ 8.51 ಕೋಟಿ ಅನರ್ಹ ಫಲಾನುಭವಿಗಳನ್ನ ಪಟ್ಟಿಯಿಂದ ಈಗಾಗಲೇ ವಿವಿಧ ರಾಜ್ಯಗಳು, ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳು ಕೂಡ ಸುಮಾರು 2.21 ಕೋಟಿ ಪಡಿತರ ಚೀಟಿಗಳನ್ನ ಹಿಂತೆಗೆದುಕೊಂಡಿದೆ, ಅಂದ್ರೆ ವಾಪಸ್ ತಗೊಂಡಿದ್ದಾರೆ. ಸೊ ಇನ್ನು ಕೆಲವು ರಾಜ್ಯಗಳಲ್ಲಿ ಈ ಒಂದು ಪ್ರಕ್ರಿಯೆ ಇಂದು ಪ್ರೋಸೆಸ್ ಅಂದ್ರೆ ಅನರ್ಹರನ್ನ ಪತ್ತೆ ಮಾಡಿ ಪಟ್ಟಿಯಿಂದ ಏನು ಹೊರಗಿಡುವಂತಹ ಪ್ರೋಸೆಸ್ ಏನಿದೆ ಅದು ಇನ್ನೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂದುವರಿತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸರ್ಕಾರ ಅನರ್ಹರನ್ನ ಹೇಗೆ ಪತ್ತೆ ಮಾಡ್ತಾರೆ ಅನ್ನುವಂಥದ್ನು ಕೂಡ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಎಲ್ಲಾ ಕ್ರಮಗಳು ಸಾಧ್ಯ ಆಗಿದ್ದು ಯಾವುದರಿಂದ ಅಂದ್ರೆ PDS ಡಿಜಿಟಲೀಕರಣದಿಂದ, ಅಂದ್ರೆ PDS ಸಿಸ್ಟಮ್ ಇಂದ ಈ ಒಂದು ಎಲ್ಲಾ ಅನರ್ಹರನ್ನ ಪತ್ತೆ ಹಚ್ಚುವಂತ ಕೆಲಸ ಏನಿದೆ ಅದೆಲ್ಲಾನು ಕೂಡ ಸಾಧ್ಯ ಆಗಿತ್ತು PDS ಡಿಜಿಟಲೀಕರಣದಿಂದ. ಅಂದ್ರೆ ಈಗ ಎಲ್ಲಾ ಮಾಹಿತಿಗಳು ಕೂಡ ಆನ್ಲೈನ್ ಅಲ್ಲಿ ಇರುವಂತದ್ದು, ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಒಂದು ವೋಟರ್ ಐಡಿ ಡೀಟೇಲ್ಸ್ ಆಗಿರ್ಬೋದು, ಎಲ್ಲಾ ಡೀಟೇಲ್ಸ್ ಗಳು ಕೂಡ ಈಗ ಆನ್ಲೈನ್ ಅಲ್ಲಿ ಇರುವಂತದ್ದು. ಸೊ ಆ ಒಂದು ಆನ್ಲೈನ್ ಅಲ್ಲಿ ಲಭ್ಯ ಇರುವಂತಹ ಮಾಹಿತಿ ಪ್ರಕಾರ ಮೃತರ ಹೆಸರುಗಳನ್ನ ಪತ್ತೆ ಹಚ್ಚುವಂತದ್ದು, ಅಂದ್ರೆ ಸತ್ತಿರುವಂತಹ ವ್ಯಕ್ತಿಗಳನ್ನ ವ್ಯಕ್ತಿಗಳ ಹೆಸರನ್ನ ಪತ್ತೆ ಹಚ್ಚುವಂತದ್ದು, ಮತ್ತೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಪತ್ತೆ ಹಚ್ಚುವಂತದ್ದು. ಸೊ ಹೀಗೆ ಇಲ್ಲಿ ಆನ್ಲೈನ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಅನರ್ಹರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂತದ್ದು. ಈಗ ಒಂದು ಸಣ್ಣ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಒಂದು ಕುಟುಂಬದಲ್ಲಿ ರೇಷನ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳಿ, ಆದ್ರೆ ಆ ಒಂದು ಕುಟುಂಬದ ಮುಖ್ಯಸ್ಥರು ಹಲವು ವರ್ಷಗಳ ಹಿಂದೆನೆ ತೀರ್ಕೊಂಡಿರ್ತಾರೆ, ಅಂದ್ರೆ ನಿಧನ ಆಗಿರ್ತಾರೆ. ಸೊ ಹೆಸರು ಅಂದ್ರೆ ನಿಧನರಾಗಿದ್ರು ಕೂಡ ಸೊ ಅಂತವರ ಹೆಸರು ಕೂಡ ಇನ್ನೂ ಪಟ್ಟಿಯಲ್ಲಿ ಇದ್ರೆ ಅಂತಹ ಪ್ರಕರಣಗಳನ್ನ ಈಗ ಡಿಜಿಟಲ್ ವ್ಯವಸ್ಥೆ ಮೂಲಕ ಪತ್ತೆ ಹಚ್ಚಲಾಗುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ, ನೀವೇನಾದ್ರೂ ಕಳೆದ ಕೆಲವು ವರ್ಷಗಳ ಹಿಂದೆ ಆಗಿರ್ಬೋದು ಅಥವಾ ಕೆಲವು ದಿನಗಳ ಹಿಂದೆ ಆಗಿರ್ಬೋದು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿ ನೀವೇನಾದ್ರೂ ಹೊಸ ರೇಷನ್ ಕಾರ್ಡ್ ಪಡೆಯೋದಕ್ಕೆ
ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅನರ್ಹರನ್ನ ತೆಗೆದು ಹಾಕಿದ ನಂತರ ಅಲ್ಲೇನ್ ಖಾಲಿ ಆಗುತ್ತಲ್ಲ, ಸೊ ಆ ಒಂದು ನಂಬರ್ಗೆ ಸುಮಾರು 3 ಕೋಟಿ ಹೊಸ ಅರ್ಹ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಅನ್ನ ನೀಡೋದಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ. ಸರ್ಕಾರ ಇದಕ್ಕೆ ಅನುಮತಿನೂ ಕೂಡ ಕೊಟ್ಟಿರುವಂತದ್ದು ಅಂತ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಅಂದ್ರೆ ನೀವೇನಾದ್ರೂ ಕಳೆದ ಕೆಲವು ದಿನಗಳ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅಥವಾ ನೀವೇನಾದ್ರೂ ಮುಂದೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಆಗುತ್ತೆ ಅಂತ ಇಲ್ಲಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದಂತವ್ರಿಗೆ ಒಂದು ತುಂಬಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಗೆ ಹೊಸ ಒಂದು ರೇಷನ್ ಕಾರ್ಡ್ ಸಿಗುತ್ತೆ. ಹಲವಾರು ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕಿರೋದ್ರಿಂದ ಆ ಪಟ್ಟಿಯಿಂದ ಸೊ ಹೊಸ ಒಂದು ರೇಷನ್ ಕಾರ್ಡ್ ಕೊಡೋದಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಬೇಗ ಸಿಗುತ್ತೆ. ನೀವೇನಾದ್ರೂ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ರೆ ನೀವು ಯಾವ ವರ್ಷ ಅಥವಾ ಯಾವ ತಿಂಗಳು ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ಕಾಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನಿಮ್ಗೆ ರೇಷನ್ ಕಾರ್ಡ್ ವಿತರಣೆ ಮಾಡಿದ್ದಾರಾ ಇಲ್ವಾ ಅನ್ನುವಂಥದ್ದು ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಪ್ರಮುಖ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಏನಂದ್ರೆ, ನಮ್ಮ ಉದ್ದೇಶ ಹಣ ಉಳಿಸೋದಲ್ಲ, ಆಹಾರ ಧಾನ್ಯಗಳು ಮತ್ತೆ ರೇಷನ್ ಏನಿದೆ ಇದು ನಿಜವಾಗಿಯೂ ಅಗತ್ಯ ಇರುವಂತವ್ರಿಗೆ ತಲುಪ್ತಾ ಇದೆಯಾ, ಸೊ ಅದು ಅಗತ್ಯ ಇರುವಂತವ್ರಿಗೆ ತಲುಪಬೇಕು ಅನ್ನುವಂಥದ್ದು ನಮ್ಮ ಗುರಿ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಬಡ ಮತ್ತು ಅರ್ಹ ಕುಟುಂಬಗಳಿಗೆ ಸರಿಯಾದ ಪ್ರಯೋಜನ ಸಿಗಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಅಂತ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೊಸ ಒಂದು ರೇಷನ್ ಕಾರ್ಡ್ಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಗೆಲ್ಲಾನು ಕೂಡ ಆದಷ್ಟು ಬೇಗ ಸಿಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಿದ್ರೆ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಯಾಕಂದ್ರೆ ದೇಶಾದ್ಯಂತ, ಇದು ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ 3 ಕೋಟಿಗೂ ಹೆಚ್ಚು ಪಡಿತರ ಚೀಟಿಗಳನ್ನ ಅಂದ್ರೆ ರೇಷನ್ ಕಾರ್ಡ್ ಅನ್ನ ನೀಡೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಇಲ್ಲಿ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.